ಆಕಾಶವಾಣಿ ಧಾರವಾಡ. ಅರಳಲಿ ಬೆಳಕಿನ ನಾಳೆ. ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಾಪ್ತಾಹಿಕ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ಕೇಳುಗರೆ, ಈಗ ಕೇಳಿದ್ರಲ್ಲ, ಇಂದಿನ ಸಂಚಿಕೆಯಲ್ಲಿ ಮಕ್ಕಳಿಗೆ ನೀಡುವ ಆಹಾರ ಯಾವ ರೀತಿ ಆಗಿರಬೇಕು ಈ ಕುರಿತು ಈಗ ಮಾತಾಡ್ತಾರ ಡೈಟಿಷಿಯನ್ ರೇಖಾ ಮಾನೆ. ನನ್ನ ಹತ್ರ ಮಗುವಿನ ತಂದೆ ತಾಯಿ ಬಂದು, ಡಾಕ್ಟರ್ ನನ್ ಮಗು ಊಟ ಮಾಡ್ತಿಲ್ಲ, ಏನ್ ಮಾಡ್ಬೇಕ್ರಿ ಅಂತ ಅನೇಕ ಪಾಲಕರು ಕೇಳ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಊಟ ಮಾಡಿಸೋದು ಅಂತಂದ್ರ ಪಾಲಕರಿಗೆ ಒಂದು ತಲೆನೋವು. ಹಸಿವಾಗಲ್ಲ ಅನ್ನೋ ಮಕ್ಕಳಿಗೆ ಹೇಗ್ ಊಟ ಮಾಡಿಸ್ಬೇಕು, ಹೇಗ್ ಅವ್ರನ್ನ ಸುಧಾರಿಸ್ಬೇಕು ಅನ್ನೋದ ಈಗಿನ ತಾಯಂದ್ರಿಗೆ ದೊಡ್ಡ ಕಷ್ಟದ ಕೆಲಸ. ಯಾವುದೇ ಹೆಲ್ದಿ ಫುಡ್ ಕೊಟ್ರು ಬೇಡ ಅನ್ನೋ ಮಕ್ಕಳೇ ಜಾಸ್ತಿ ಈಗ. 3 ವರ್ಷದಿಂದ 5 ವರ್ಷದ ಮಕ್ಕಳು ಊಟ ಬೇಡ, ತಿಂಡಿ ಸೇರ್ತಾ ಇಲ್ಲ, ನೀರ್ ಜಾಸ್ತಿ ಕುಡಿಯೋಲ್ಲ, ಹಣ್ಣು ತರಕಾರಿಗಳನ್ನಂತೂ ಮುಟ್ಟುವುದೇ ಇಲ್ಲ. ಸೊ ಈ ಮಕ್ಕಳಿಗೆ ಏನ್ ತಿನ್ಸ್ಬೇಕು, ಯಾವ ತರದ ಫುಡ್ ಕೊಡ್ಬೇಕು ಅಂತ ಏನೂ ತಿಳಿತಾ ಇಲ್ಲ. ಅದಕ್ ಹಸಿವು ಹೆಚ್ಚಾಗ್ಬೇಕಂದ್ರ ಯಾವ್ದಾದ್ರು ಮಾತ್ರೆ, ಟಾನಿಕ್, ಔಷಧ ಇದ್ರ ಕೊಟ್ಬಿಡ್ರಿ ಡಾಕ್ಟರ್ ಅಂತ ನನ್ ಕಡೆ ಕೇಳ್ಕೊಂಡ್ ಬರೋ ಪಾಲಕರೇ ಜಾಸ್ತಿ. ಈ ಮಕ್ಕಳದ ಒಂದು ಕತಿ ಆದ್ರ ಇನ್ 6 ತಿಂಗಳಿಂದ 1.5-2 ವರ್ಷದ ಮಕ್ಕಳ ತಾಯಂದ್ರದ ಒಂದು ಕತಿ ಬ್ಯಾರೆ. ಇವ್ರ ತಾಸ್ಗಟ್ಲೆ ಕೈಯಲ್ಲಿ ಅನ್ನದ ಬಟ್ಲಾ ಹಿಡ್ಕೊಂಡು ಈ ಮಕ್ಕಳ ಹಿಂದ್ ಬಿದ್ದು ಅವ್ರಿಗೆ ಊಟ ಮಾಡ್ಸೋದ್ರೊಳಗ ತಾಯಂದ್ರಿಗೆ ಸಾಕಾಗಿ ಹೋಗುತ್ತ. ಏನಪ್ಪ, ಏನ್ ಮಾಡಿದ್ರು ನನ್ ಮಗು ಸರಿಯಾಗಿ ಊಟ ಮಾಡ್ತಿಲ್ಲ ಅಂತ ಬೇಜಾರಾಗ್ತಿರ್ತಾರ. ಸಾಮಾನ್ಯವಾಗಿ 6 ತಿಂಗಳಿಂದ 1.5-2 ವರ್ಷದ ಮಕ್ಕಳಿಗೆ ಅಮ್ಮನ ಎದಿ ಹಾಲ್ ಬಿಟ್ಟು ಬೇರೆ ಊಟ ಅಂದ್ರ ಬೇರೆ ಆಹಾರ ಏನಂತನ ಗೊತ್ತಿರಂಗಿಲ್ಲ. ಈ ಸ್ಟೇಜ್ ಅಲ್ಲಿ ಅವ್ರ ಆಹಾರ ಪದ್ಧತಿ ದಿನೇ ದಿನೇ ಚೇಂಜ್ ಆಗ್ತಿರ್ತೈತಿ. ಈ ತರ ಚೇಂಜಸ್ ಈ ವಯಸ್ಸಿನ ಮಕ್ಕಳಲ್ಲಿ ಇದು ಸಾಮಾನ್ಯವಾದ ವಿಷಯ. ಈ ಸ್ಟೇಜ್ ಅಲ್ಲಿ ಆಹಾರ ಮತ್ತು ಅದ್ರ ಸ್ಮೆಲ್ಲು, ಟೆಕ್ಸ್ಚರು ಅಂದ್ರೆ ಏನಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಹಿಂಗಿರುವಾಗ ತಾಯಂದ್ರು ನೀವ್ ಏನ್ ಮಾಡ್ತಿರ್ತೀರಿ ಅಂದ್ರ, ನನ್ ಮಗು ಬಹಳ ಚಿಕ್ಕದದ, ಅದಕ್ಕೆ ಎದಿ ಹಾಲನ್ನ ಜಾಸ್ತಿ ಕುಡಿಸ್ಬೇಕು ಅಂತ ಅನ್ಕೊಂಡು ಬೇರೆ ಆಹಾರ ಬೇಗ ಸ್ಟಾರ್ಟ್ ಮಾಡಲ್ಲ. ತಾಯಿ ಹಾಲು ಆಹಾರ ಅಭ್ಯಾಸಗಳ ಮೇಲೆ ಪರಿಣಾಮ ಬೀರುವಂತ ಅಂಶ ಅಂತ ಹೇಳ್ಬಹುದು, ಆದ್ರೆ ಇದ ಒಂದ ಕಾರಣ ಅಂತ ಹೇಳಕ್ ಆಗಲ್ಲ. ಕೆಲವು ತಾಯಂದ್ರು ಎದಿ ಹಾಲ್ ಜೊತೆಗೆ ಬರೀ ರಾಗಿ ಗಂಜಿ, ಸೆರೆಲಾಕ್ ಅಷ್ಟ ತಿನ್ನಿಸ್ತಿರ್ತೀರಿ. ಕಂಟಿನ್ಯೂಸ್ಲಿ ಕೆಲ ತಿಂಗಳ ಕಾಲ ನೀವು ಇದೇ ತರ ಸೇಮ್ ಆಹಾರನ ತಿನ್ನಿಸಿ ಸಡನ್ ಆಗಿ ಬೇರೆ ಬೇರೆ ತರಹದ ಆಹಾರ ತಿನ್ಸಾಕ್ ಹೋದ್ರ ಮಕ್ಳು ನಿರಾಕರಿಸ್ತಾರ. ಯಾಕಂದ್ರ ಅವ್ರಿಗೆ ರೆಗ್ಯುಲರ್ ಆಗಿ ಆ ಆಹಾರ ತಿಂದು ಬೋರ್ ಆಗ್ಬಿಟ್ಟಿರ್ತೈತಿ, ಮೈಂಡ್ ಫಿಕ್ಸ್ ಮಾಡ್ಕೊಂಡಿರ್ತಾರ ಅವ್ರು. ಇವರಿಗೆ ಲೇಟ್ ಆಗಿ ಬೇರೆ ಬೇರೆ ಆಹಾರಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀರಿ, ಮತ್ತೆ ಎಷ್ಟು ಟೈಮ್ ಇಂಟರ್ವಲ್ಸ್ ಒಳಗ ಮಗುವಿನ ಊಟ ಮಾಡಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆಗಿರ್ತೈತಿ. ಹಾಗೆ ಶಿಶುವಿನಿಂದ ಹಿಡಿದು ಪ್ರೌಢಾವಸ್ಥೆಯಲ್ಲಿ ಇರುವಂತಹ ಎಲ್ಲ ಮಕ್ಕಳು ಸರಿಯಾಗಿ ನಿದ್ದೆ ಮತ್ತು ಇತರ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿಲ್ಲ ಅಂತಂದ್ರೂ ಕೂಡ ಮಕ್ಕಳ ಊಟದ ಮೇಲೆ ಇದು ಪರಿಣಾಮ ಬೀಳುತ್ತೆ. ಇದೇ ತರ 3 ವರ್ಷದಿಂದ 5 ವರ್ಷದ ಮೇಲ್ಪಟ್ಟ ಮಕ್ಕಳಲ್ಲಿ ಕೂಡ ಸೇಮ್ ಸಮಸ್ಯೆ. ಇವ್ರಿಗೂ ಕೂಡ ನೀವು ಲೇಟ್ ಆಗಿ ಬೇರೆ ಬೇರೆ ತರಹದ ಆಹಾರಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತೀರಿ. ಮಕ್ಕಳು ಊಟ ಮಾಡ್ತಿಲ್ಲ, ಚಿಕ್ಕವ್ರು ಇದ್ದಾರ ಅನ್ಕೊಂಡು ಹೊರಗಡೆ ತಿಂಡಿ ತಿನಿಸುಗಳನ್ನ ಅಂದ್ರ ಬೇಕರಿ ತಿನಿಸು, ಚಿಪ್ಸು, ಕುರ್ಕುರೆ, ಐಸ್ ಕ್ರೀಮ್, ಪಿಜ್ಜಾ, ಬರ್ಗರ್, ಚಾಕ್ಲೇಟ್ ಹಾಗೂ ಜ್ಯೂಸಸ್ ಗಳನ್ನ ಹೀಗೆ ಇನ್ನಿತರ ಔಟ್ಸೈಡ್ ಫುಡ್ ಗಳನ್ನ ಜಾಸ್ತಿ ಕೊಡ್ತಿರ್ತೀರಿ. ಹಿಂಗ ನೀವು ಮಾಡೋದ್ರಿಂದ ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕಡೆ ಗಮನ ಹರಿತಿರಂಗಿಲ್ಲ. ಅವ್ರ ಅನ್ಕೊಂತಾರ, ನಾವ್ ಹಠ ಮಾಡಿದ್ರ ನನ್ನ ಅಮ್ಮ ನಾ ಡಿಮಾಂಡ್ ಮಾಡಿರುವಂತ ಆಹಾರ ನನಗ ಕೊಡ್ತಾಳಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡ್ ಬಿಟ್ಟಿರ್ತಾರ. ಇವುಗಳಲ್ಲದೆ ಮಕ್ಕಳಿಗೆ ಅವರು ಇರುವಂತಹ ಸರೌಂಡಿಂಗ್ಸು, ಆಟಗಳಲ್ಲಿ ಮೈಂಡ್ ಡೈವರ್ಟ್ ಆಗುದು ಮತ್ತೆ ಕೆಲಸಲ ಹೆಲ್ತ್ ಇಶ್ಯೂಸ್ ಗಳು ಕೂಡ ಕಾರಣಗಳಾಗ್ತಾವ. ಮಕ್ಕಳಿಗೆ ಯಾವಾಗ್ ಬೇಕಾದಂಗ ಊಟ ಮಾಡ್ಸಿದ್ರ ಅವ್ರು ಚೆನ್ನಾಗ್ ತಿನ್ನಂಗಿಲ್ಲ. ಟೈಮ್ ತಪ್ಪಿಸಿ ಊಟ ಮಾಡಿಸ್ತಾರ. ಅವ್ರಿಗೆ ಆ ಊಟ ಸರಿಯಾಗಿ ಪಚನ ಆಗದೆ ಇರೋದ್ರಿಂದ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಅಂದ್ರ ಸ್ಟಮಕ್ ಪೇನು, ಹೊಟ್ಟೆಯಲ್ಲಿ ಡಿಸ್ಕಂಫರ್ಟ್, ಸ್ಟಮಕ್ ಆಸಿಡ್ ರಿಫ್ಲೆಕ್ಸ್ ಆಗ್ತಿರ್ತೈತಿ, ಕಾನ್ಸ್ಟಿಪ್ಯೂಷನ್ ಅಂದ್ರ ಮಲಬದ್ಧತೆ, ಗಟ್ಟಿಯಾಗಿ ಸ್ಟೂಲ್ಸ್ ಪಾಸ್ ಮಾಡ್ತಿರ್ತಾರ ಅಥವಾ ಪೇನ್ಫುಲ್ ಬೌಲ್ ಮೂವ್ಮೆಂಟ್ಸ್ ಆಗ್ತಿರ್ತೈತಿ. ಇನ್ನ ಕೆಲ ಮಕ್ಕಳಲ್ಲಿ ಲೂಸ್ ಮೋಷನ್ಸ್ ಪದೇ ಪದೇ ಆಗ್ತಿರ್ತೈತಿ. ಇಷ್ಟೆಲ್ಲಾ ಕೆಲವೊಂದು ಸೀರಿಯಸ್ ಪ್ರಾಬ್ಲಮ್ಸ್ ಗಳು ಆಗ್ತಿರ್ತಾವು. ಇದ್ರ ಜೊತೆಗೆ IBD, ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಗ್ಲೂಟನ್ ಇಂಟಾಲರೆನ್ಸ್, ಡಯಾಬಿಟಿಸ್, ಥೈರಾಯ್ಡ್ ಹೀಗೆ ಅನೇಕ ಸಮಸ್ಯೆಗಳಿಗೆ ಮಕ್ಕಳು ಈಡಾಗ್ತಿರ್ತಾರ. ಇದರಿಂದ ವೀಕ್ನೆಸ್ ಆಗುದು, ಅವ್ರದ್ದು ಅಪೆಟೈಟ್ ಕಡಿಮೆ ಆಗ್ತಿರ್ತೈತಿ. ಹಿಂಗಾಗಿ ಊಟ ಮಾಡ್ಲಿಕ್ಕೆ ಅವ್ರ ಆಸೆ ಪಡ್ತಿರಂಗಿಲ್ಲ, ನಿರಾಕರಿಸ್ತಿರ್ತಾರ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಕೆಲ ಮಕ್ಕಳು ಊಟ ಮಾಡ್ತಿರ್ತಾರ, ಆದ್ರ ಅವ್ರಿಗೆ ಸರಿಯಾದ ಪ್ರಮಾಣದೊಳಗ ಎಲ್ಲಾ ತರದ ಆಹಾರಗಳನ್ನ ತಿನ್ನದೇ ಕಾರಣ ಅವ್ರಿಗೆ ಪೋಷಕಾಂಶಗಳ ಕೊರತೆ ಅಂದ್ರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗ್ತಿರ್ತೈತಿ. ಆದ್ರಿಂದ ಕೂಡಾನು ಮಕ್ಕಳು ಊಟನ ಅವಾಯ್ಡ್ ಮಾಡ್ತಿರ್ತಾರ. ಯಾಕಂದ್ರ ಇವರಲ್ಲಿ ದೇಹಕ್ಕೆ ಅತಿ ಪ್ರಮಾಣದಲ್ಲಿ ಬೇಕಾಗುವಂತ ಐರನ್, ಕ್ಯಾಲ್ಸಿಯಂ, ವಿಟಮಿನ್, ಮಿನರಲ್ಸ್, ಒಳ್ಳೆ ಫ್ಯಾಟು, ನಾರಿನಾಂಶ, ಪ್ರೋಟೀನ್ ಮತ್ತೆ ಕ್ಯಾಲರೀಸ್ ಗಳು ಕೊರತೆ ಆಗ್ತಿರ್ತೈತಿ. ಈ ಪೋಷಕಾಂಶಗಳು ಅಂದ್ರ ನ್ಯೂಟ್ರಿಯೆಂಟ್ಸ್ ಗಳು ಮಕ್ಕಳು ಸೇವಿಸ್ತಿರುವಂತಹ ಅವ್ರ ಆಹಾರದಿಂದಲೇ ಅವ್ರ ದೇಹಕ್ಕೆ ದೊರೆತಿರ್ತಾವ. ಸೊ ಸರಿಯಾದ ಪೋಷಕಾಂಶಗಳು ದೇಹಕ್ಕೆ ಸಿಗೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರ ಮಕ್ಕಳಿಗೆ ಅತ್ಯುತ್ತಮ ಪೋಷಣ ಮತ್ತೆ ಬೆಳವಣಿಗೆ ಆಗ್ಬೇಕು
ಆಗ್ಬೇಕಂತಂದ್ರ ಮಗುವಿನ ಮೂಳೆಗಳು, ಹಲ್ಲುಗಳು, ಚರ್ಮ, ಕೂದಲು ಹೀಗೆ ಇನ್ನಿತರ ಅಂಗಾಂಗಗಳು ಆರೋಗ್ಯಕರವಾಗಿರ್ಬೇಕಂತಂದ್ರ ಜೀರ್ಣ ಶಕ್ತಿ ಚೆನ್ನಾಗಿರ್ಬೇಕು, ರಕ್ತ ಚೆನ್ನಾಗಿ ವೃದ್ಧಿ ಆಗ್ಬೇಕು, ರಕ್ತ ಕಣಗಳು, ರಕ್ತ ಚಲನೆ ವಲನೆಗಳು ಸರಿಯಾಗಿ ಆಗ್ಬೇಕಂತಂದ್ರ ಬೆಳಿತಿರುವ ಮಕ್ಕಳ ಆಹಾರ ಸಾಕಷ್ಟು ಪೌಷ್ಟಿಕವಾಗಿರ್ಬೇಕು. ಅದಕ್ಕೆಲ್ಲಾ ಪಾಲಕರ ಕರ್ತವ್ಯ ಏನಂದ್ರ ನೀವು ನಿಮ್ ಮಕ್ಕಳು ಹೇಗ್ ಬೆಳ್ಕೋತ್ ಹೋಗ್ತಾರ ಹಂಗ ವಿಧ ವಿಧ ಆಹಾರನ ಕೊಡ್ರಿ. ಆದ್ರ ಕೆಲವು ತಾಯಂದ್ರ ಏನ್ ಮಾಡ್ತಿರ್ತೀರಿ ಅಂದ್ರ ಮಗು ಚಿಕ್ಕದೈತಿ ಅನ್ಕೊಂಡು ಬರೀ ಅನ್ನ ಹಾಲು, ಗಂಜಿ, ಅನ್ನ ಮೊಸರು ತಿನ್ಸ್ಕೊಂತ ಕುಂತಿರ್ತೀರಿ. ಇನ್ನು ಕೆಲವೊಂದ್ ತಾಯಂದ್ರು ಬಹಳ ಓವರ್ ಆಗಿ ಫೀಡಿಂಗ್ ಮಾಡ್ತಿರ್ತೀರಿ. ಇದರಿಂದ ಆ ಮಗುವಿಗೆ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳು ಸರಿಯಾದ ಪ್ರಮಾಣದೊಳಗ ಸಿಗ್ತಿರಂಗಿಲ್ಲ. ಇದರಿಂದ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂದ್ರ ಐರನ್ ಡೆಫಿಷಿಯನ್ಸಿ, ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ B12 ಡೆಫಿಷಿಯನ್ಸಿ, ಜಿಂಕ್, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂದ್ರ ಓವರ್ ಆಲ್ ಹೇಳ್ಬೇಕಂದ್ರ ಅನೆಮಿಯಾ ಪ್ರಾಬ್ಲಮ್ ಆಗಿರ್ತದ. ಮತ್ತ ಇಮ್ಯುನಿ ಸಿಸ್ಟಮ್ ವೀಕ್ ಆಗಿರೋದ್ರಿಂದ ಮಕ್ಕಳಲ್ಲಿ ಸರಿಯಾಗಿ ಇಮ್ಯುನಿಟಿ ಸ್ಟ್ರಾಂಗ್ ಇರಲ್ಲ. ಹೀಗೆ ಈ ನ್ಯೂಟ್ರಿಯೆಂಟ್ಸ್ ಗಳು ಸರಿಯಾಗಿ ಸಿಗದೇ ಇದ್ದಾಗ ಈ ಎಲ್ಲಾ ತೊಂದರೆಗಳನ್ನ ಅನುಭವಿಸ್ತಿರ್ತಾರ. ಅವಾಗ ಸರಿಯಾಗಿ ಊಟ ಮಾಡ್ತಿರಂಗಿಲ್ಲ. ಇನ್ನ ಬೇರೆ ಕಾರಣಗಳಂದ್ರ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಈ ಜಾಹೀರಾತುಗಳಿಗೆ ಮಾರ್ ಹೋಗ್ತಿರ್ತೀರಿ. ಅಂದ್ರೆ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಕಾಣುವಂತ ಕಲರ್ಫುಲ್ ತಿಂಡಿ ತಿನಿಸುಗಳಾದಂತಹ ಕುರ್ಕುರೆ, ಚಿಪ್ಸ್, ಚಾಕ್ಲೇಟ್, ಜ್ಯೂಸ್, ಸೋಡಾಗಳಿಗೆ ಮಕ್ಕಳು ಜಾಸ್ತಿ ಆಕರ್ಷಕರಾಗಿರ್ತಾರ. ಅದೇ ತರ ಆಹಾರ ಬೇಕು ಅಂತ ಹೇಳಿ ಡಿಮಾಂಡು ಮಾಡ್ತಿರ್ತಾರ. ಇದರಿಂದ ಆರೋಗ್ಯಕರ ಮನೆಯಲ್ಲಿ ಅಮ್ಮ ಮಾಡಿರುವಂತ ಊಟ ಮಕ್ಕಳಿಗೆ ಬ್ಯಾಡ್ ಅನ್ನಿಸ್ತಿರ್ತೈತಿ. ಇದಕ್ ಪಾಲಕರು ಕೂಡ ಹೊಣೆ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲಾ ಕಾರಣಗಳಿಂದ ನಿಮ್ ಮಗು ಸರಿಯಾಗಿ ಊಟ ಮಾಡ್ತಿರಂಗಿಲ್ಲ. ಸೊ ನೀವು ಪೋಷಕರು ಆರೋಗ್ಯಕರ ಆಹಾರ ಕ್ರಮಗಳನ್ನ ಅನುಸರಿಸ್ರಿ. ಅವ್ರು ಕೂಡ ಒಂದು ಒಳ್ಳೆ ಆರೋಗ್ಯಕರ ನಡವಳಿಕೆ ಅನುಸರಿಸಲು ನೀವು ಪ್ರೋತ್ಸಾಹ ನೀಡ್ರಿ. ಅವ್ರಿಗೆ ಒಳ್ಳೆ ಮಾದರಿ ಆಗ್ರಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ನೀವು ಹೆಂಗ್ ಅಭ್ಯಾಸ ಮಾಡಿಸ್ತೀರಿ, ದೊಡ್ಡವ್ರ ಆದ್ಮೇಲೆ ಮಕ್ಕಳು ಅದನ್ನ ಕಲ್ಕೊಂತ ಹೋಗ್ತಾರ. ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆ ಅಭ್ಯಾಸವನ್ನ ಮಕ್ಕಳಿಗೆ ಮಾಡಿಸೋದು ಬಹಳ ಮುಖ್ಯ. 3 ರಿಂದ 5 ವರ್ಷದ ಮೇಲ್ಪಟ್ಟ ಮಕ್ಕಳು ನಿಮ್ಮ ಪ್ರತಿಯೊಂದು ಹವ್ಯಾಸಗಳನ್ನ ಅವರು ಫಾಲೋ ಮಾಡ್ತಿರ್ತಾರ. ಸೊ ಮಗುವಿನ ವಯಸ್ಸಿನ ಅನುಗುಣವಾಗಿ ಸರಿಯಾದ ಸಮಯಕ್ಕ ಸರಿಯಾದ ಪ್ರಮಾಣದಲ್ಲಿ ಆರೋಗ್ಯಕರವಾದ ವಿಧ ವಿಧ ಆಹಾರಗಳನ್ನ ಆದಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡ್ರಿ. ನೀವು ತಿಂಡಿ ಊಟ ಮಾಡುವಾಗ ನಿಮ್ ಪ್ಲೇಟ್ ಮುಂದಿಟ್ಕೊಂಡು ಫೋನ್ ಒಳಗ ಮಾತಾಡ್ಕೊಂಡು ಟಿವಿ ನೋಡ್ಕೊಂಡು ಊಟ ಮಾಡೋದನ್ನ ಸ್ಟಾಪ್ ಮಾಡ್ರಿ. ಅವ್ರಿಗೆ ಊಟ ಮಾಡಿಸುವಾಗ ಅಥವಾ ಊಟ ಕೊಡುವಾಗ ಆದಷ್ಟು ಟಿವಿ ಮೊಬೈಲ್ ಗಳನ್ನ ಅವಾಯ್ಡ್ ಮಾಡ್ರಿ. ಅದರ ಬದಲಿಗೆ ಅವರಿಗೆ ಕತೆ ಹೇಳೋದು, ಹಾಡ್ ಹೇಳೋದು, ಆಟಗಳಲ್ಲಿ ಮೈಂಡ್ ಡೈವರ್ಟ್ ಮಾಡೋದು, ಪಜಲ್ ಶೇಪ್ಸ್, ಬ್ಲಾಕ್ ಗೇಮ್ಸ್ ಒಳಗ ಅವರನ್ನ ಬಿಸಿ ಮಾಡ್ರಿ. ಪ್ರಾಣಿ ಪಕ್ಷಿ ಕೀಟಗಳನ್ನ ತೋರಿಸಿ, ಆಹಾರ ಇಮೇಜ್ ಗಳನ್ನ, ಮಾಡೆಲ್ಸ್ ಗಳನ್ನ ತೋರಿಸಿ ಅದ್ರ ಬಗ್ಗೆ ಅವರಿಗೆ ತಿಳಿ ಹೇಳ್ರಿ. ಊಟ ಮಾಡುವಾಗ ಅದರಂಗ ಎಕ್ಸ್ಪ್ರೆಷನ್ ಕೊಟ್ಟು ಒಂದೊಂದ ತುತ್ತು ತಿನ್ನಿಸ್ಕೊಂಡು ನೀವು ಮಕ್ಕಳ ಜೊತೆ ಮಕ್ಕಳಾಗಿ ಪೇಶನ್ಸ್ ಇಂದ ಊಟ ಮಾಡಿಸ್ರಿ. ಈ 6 ತಿಂಗಳಿಂದ 1.5-2 ವರ್ಷದ ಮಕ್ಕಳಿಗೆ ಆಹಾರ ಆದಷ್ಟು ಮೃದುವಾಗಿ ಈಸಿಯಾಗಿ ಕುಡ್ಸು ತರ ತಿನ್ಸು ತರ ಇರುವುದನ್ನ ಮೊದಲು ಚೆಕ್ ಮಾಡ್ಕೊಳ್ರಿ. ಇವರಿಗೆ ಎದೆ ಹಾಲಿನ ಜೊತೆಗೆ ವಿವಿಧ ಆಹಾರಗಳನ್ನ, ಆರೋಗ್ಯಕರ ಆಹಾರನ ಬೇಗ ಶುರು ಮಾಡ್ರಿ. ದೊಡ್ಡ ಮಕ್ಕಳಿಗೆ ಅವರ ವಯಸ್ಸಿನ ಅನುಗುಣವಾಗಿ ಫುಡ್ ಟೆಕ್ಸ್ಚರ್ ಚೇಂಜ್ ಮಾಡ್ಕೊಂತಿರ್ರಿ. ಚಿಕ್ಕ ಮಕ್ಕಳಿಗೆ ಕಾಫಿ, ಟೀ ಜೊತೆಗೆ ಬಿಸ್ಕಿಟ್, ಬ್ರೆಡ್ ತಿನ್ಸುವುದನ್ನ ಅವಾಯ್ಡ್ ಮಾಡ್ರಿ. ಬೆಳೆಯುವ ಮಕ್ಕಳಿಗೆ, ಶಾಲೆಗೆ ಹೋಗುವಂತ ಮಕ್ಕಳಿಗೆ ಬರೀ ಹಾಲು, ಮೊಸರು, ಅನ್ನ, ಗಂಜಿ ಸಾಕಾಗಲ್ಲ. ಅದಕ್ಕಾಗಿ ಎಲ್ಲಾ ತರಹದ ಕಾಳು, ಬೇಳೆಗಳನ್ನ, ಹಾಲಿನ ಪದಾರ್ಥಗಳನ್ನ, ಹಣ್ಣು, ತರಕಾರಿ, ಸೊಪ್ಪು, ಬೀಜಗಳನ್ನ, ಮೊಟ್ಟೆ, ಮಾಂಸ, ಒಳ್ಳೆ ಫ್ಯಾಟ್ ಇರುವಂತ ಆಹಾರಗಳನ್ನ ಅವರ ಊಟದಲ್ಲಿ ಮೊದಲಿನಿಂದಲೇ ಇನ್ಕ್ಲೂಡ್ ಮಾಡ್ರಿ. ಎಷ್ಟು ಬೇಗ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯಕರ ಆಹಾರ ಇಂಟ್ರೊಡ್ಯೂಸ್ ಮಾಡ್ತೀರಿ ಅಷ್ಟು ಬೇಗ ಮಕ್ಕಳು ಊಟ ಮಾಡ್ಲಿಕ್ಕೆ ಕಲಿತಾರ. ಸೀಸನಲಿ ಲೋಕಲಿ ಅವೈಲೇಬಲ್ ಇರುವಂತ ಆಹಾರಗಳನ್ನ ರೂಢಿ ಮಾಡ್ರಿ. ಬೇಕರಿ ಐಟಮ್ಸ್, ಪ್ಯಾಕ್ಡ್ ಫುಡ್ಸ್, ಕರೆದಿರುವಂತ ತಿನಿಸುಗಳನ್ನ, ಜ್ಯೂಸು, ಸೋಡಾಗಳನ್ನ, ಅತಿಯಾದ ಚಾಕ್ಲೇಟ್ಸ್, ಅತಿಯಾದ ಖಾರ, ಉಪ್ಪು, ಹುಳಿಗಳನ್ನ ಎಲ್ಲಾ ವಯಸ್ಸಿನ ಮಕ್ಕಳಿಗೆ ಆದಷ್ಟು ಅವಾಯ್ಡ್ ಮಾಡ್ರಿ. ಮಕ್ಕಳಿಗೆ ಒಂದು ಕಂಫರ್ಟ್ ಪ್ಲೇಸ್ ಮತ್ತು ಸ್ಪೆಸಿಫಿಕ್ ಮೀಲ್ ಟೈಮಿಂಗ್ಸ್ ಗಳನ್ನ ಅವರಿಗೆ ಅನುಕೂಲವಾಗೋ ತರ ಫಿಕ್ಸ್ ಮಾಡ್ರಿ. ಇದರಿಂದ ಅವ್ರಿಗೆ ಸರಿಯಾದ ರೀತಿ ಒಳಗ ಊಟ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತ. ಮತ್ ಇದು ಅವ್ರ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಸರಿಯಾಗಿ ಊಟ ಮಾಡೋದು ಮಕ್ಕಳಿಗೆ ಎಷ್ಟು ಮುಖ್ಯನೋ ಅಷ್ಟೇ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು, ಇತರ ಚಟುವಟಿಕೆಗಳಲ್ಲಿ ಅವರು ಅಳವಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನವಜಾತ ಶಿಶುವಿನಿಂದ ಬಾಲಕ್ಕೆ ಮತ್ತು ಪ್ರೌಢಾವಸ್ಥೆಗೆ ಬಂದಂತ ಎಲ್ಲಾ ಮಕ್ಕಳಿಗೂ ಒಳ್ಳೆಯ ಆಹಾರ, ಸರಿಯಾದ ನಿದ್ದೆ, ಫಿಸಿಕಲ್ ಆಕ್ಟಿವಿಟಿ ಬಹಳ ಇಂಪಾರ್ಟೆಂಟ್. ಆದ್ರಿಂದ ಶಿಶುಗಳು ದಿನಕ್ಕೆ ಸರಿಸುಮಾರು 12 ರಿಂದ 18 ಕಾಲಗಳ ನಿದ್ರೆ ಮಾಡ್ಬೇಕು. ಅಂಬೆಗಾಲಿಡುವಂತ ಮಕ್ಕಳು 9 ರಿಂದ 16 ಗಂಟೆಗಳ ಕಾಲ ನಿದ್ದೆ ಮಾಡ್ಬೇಕು. ಇದಕ್ಕಿಂತ ದೊಡ್ಡವರು ಇರುವಂತಹ ಮಕ್ಕಳು 8 ರಿಂದ 14 ಗಂಟೆಗಳ ಕಾಲ ಮಲಗುವುದು ಉತ್ತಮ. ಇನ್ನು ಸ್ಕೂಲ್ಗೆ ಹೋಗುವಂತ ಮಕ್ಕಳಿಗೆ ಆದಷ್ಟು 9-9:30 ಒಳಗ ಮಲಗುವಂತ ಅಭ್ಯಾಸನ ರೂಢಿ ಮಾಡ್ರಿ. ಚಿಕ್ಕ ಮಕ್ಕಳಿಗೆ ಸದ್ದು ಗದ್ದಲವಿಲ್ಲದ ವಾತಾವರಣ ಉತ್ತಮ. ಡಾರ್ಕ್ ಲೈಟ್ಸ್, ಟಿವಿ, ಫೋನು, ಸ್ಕ್ರೀನ್ ಲೈಟ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ರಿ. ಇನ್ನ 3 ರಿಂದ 5 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಎಕ್ಸರ್ಸೈಸ್ ಮತ್ತೆ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಗಳಲ್ಲಿ ಬಿಸಿ ಮಾಡ್ರಿ. ಅಂದ್ರ ಔಟ್ಡೋರ್ ಗೇಮ್ಸ್, ಸ್ವಿಮ್ಮಿಂಗ್, ರೀಡಿಂಗ್ ಬುಕ್ಸ್, ಯೋಗ, ಪ್ರೇಯರ್ ಹೀಗೆ ಅವರಿಗೆ
ವಿವಿಧ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸ್ರಿ. ಇದರಿಂದ ಅವ್ರಿಗೆ ಸರಿಯಾಗಿ ಹಸಿವು ಆಗೋದು, ಮಕ್ಕಳು ಊಟ ಮಾಡೋದಿಲ್ಲ ಅನ್ನೋ ಆಸೆನೂ ಬಿಟ್ಟು ಆಸಕ್ತಿ ತೋರ್ಸಕ್ ಚಾಲು ಮಾಡ್ತಾರೆ. ಇದರಿಂದ ಅವ್ರ ಆರೋಗ್ಯ ಕೂಡ ಚೆನ್ನಾಗಾಗತ್ತ. ಈಗಿನ ಕಾಲದ ಮಕ್ಕಳಿಗೆ ಬೈದು ಹೊಡೆದು ಊಟ ಮಾಡ್ಸಿದ್ರ ಅವ್ರು ಊಟ ಮಾಡಂಗಿಲ್ಲ. ಹಂಗ ಜಾಸ್ತಿ ಮುದ್ದು ಮಾಡಿದ್ರು ಕೂಡ ಅವರು ಊಟ ಮಾಡಂಗಿಲ್ಲ. ಹಾಗಾಗಿ ಪಾಲಕರು ನನ್ ಮಗು ಊಟ ಮಾಡ್ತಿಲ್ಲ ಅಂತ ಕೊರಕೊಂತ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಈಗ ಹೇಳಿರುವಂತ ಎಲ್ಲಾ ಸಲಹೆಗಳನ್ನ ಫಾಲೋ ಮಾಡ್ರಿ. ಮಕ್ಕಳಿಗೆ ಆಹಾರದ ಬಗ್ಗೆ ತಿಳಿ ಹೇಳ್ರಿ. ಮಾರ್ಕೆಟಿಗೆ ಶಾಪಿಗೆ ಹೋದಾಗ ಬಗೆ ಬಗೆ ಫುಡ್ ಗಳನ್ನ, ಹಣ್ಣುಗಳನ್ನ, ಇಂಗ್ರೀಡಿಯೆಂಟ್ಸ್ ಗಳನ್ನ ತೋರಿಸಿ ಅದ್ರ ಬಗ್ಗೆ ತಿಳಿ ಹೇಳ್ರಿ. ಅದ್ರ ಬಗ್ಗೆ ಆಸಕ್ತಿ ಮೂಡಿಸ್ರಿ. ಇನ್ನ ನಿಮ್ ಮಕ್ಕಳಿಗೆ ಏನಾದ್ರೂ ಹೆಲ್ತ್ ಸಮಸ್ಯೆ ಇದ್ರೂ ಕೂಡ ಜಾಸ್ತಿ ಡಿಲೇ ಮಾಡದೆ ನಿಮ್ ಡಾಕ್ಟರ್ಸ್ ಬಳಿಗೆ ತೋರಿಸ್ರಿ. ಮತ್ತ ಆಹಾರ ತಜ್ಞರ ಬಳಿಗೆ ಆಹಾರ ಸಲಹೆ ಕೇಳಿ ತಿಳಿದು ನಿಮ್ ಮಕ್ಕಳ ಪಾಲನೆ ಮಾಡ್ರಿ. ಇನ್ನ ಕೆಲವೊಂದು ಸಲಹೆ ಕೊಡ್ತೀನಿ. ಬೇದಿ ಇದ್ದಾಗ ಪಾಲಕರು ಪಾಲಿಸಬೇಕಾದಂತಹ ಕೆಲವು ಆಹಾರ ಕ್ರಮಗಳು ಏನಂತೇಳಿ. ಆ ಟೈಮಲ್ಲಿ ಮಕ್ಕಳಿಗೆ ಎಳ್ನೀರ್ ಕೊಡ್ಬೋದು, ನಿಂಬೆ ರಸ, ಬಾಳೆಹಣ್ಣು ಮತ್ತು ಮೊಸರಿನ ಮಿಶ್ರಣ, ಸಾಬುದಾನ ಗಂಜಿ, ಹಣ್ಣಿನ ಜ್ಯೂಸ್ ಅನ್ನ ಕೊಡ್ಬೋದು. ಬೇದಿ ಇದ್ದಾಗ ತ್ಯಜಿಸಬೇಕಾದಂತಹ ಆಹಾರಗಳಂದ್ರ ಆಕಳು ಮತ್ತು ಎಮ್ಮಿ ಹಾಲು ತ್ಯಜಿಸ್ರಿ. ಅಂಗಡಿಯಲ್ಲಿ ಸಿಗುವಂತಹ ಹಣ್ಣಿನ ಜ್ಯೂಸು, ಕೋಲ್ಡ್ ಡ್ರಿಂಕ್ಸು, ಸೋಡಾ, ಮಸಾಲೆಯುಕ್ತ ಮತ್ತು ಬಿರುಸಾದ ಆಹಾರಗಳನ್ನ ಆದಷ್ಟು ಕೊಡಕ್ ಹೋಗ್ಬೇಡ್ರಿ. ಇನ್ನ ಮಗುವಿಗೆ ಕಫ ಇದ್ದಾಗ ಆಕಳ ಹಾಲು, ಎಮ್ಮೆ ಹಾಲು ಆದಷ್ಟು ಅವಾಯ್ಡ್ ಮಾಡ್ರಿ. ಆ ಟೈಮಲ್ಲಿ ತಂಪಾಗಿರುವಂತಹ ಎಲ್ಲ ತರದ ಆಹಾರಗಳನ್ನು ಕೂಡ ಅವಾಯ್ಡ್ ಮಾಡ್ರಿ. ಮಕ್ಕಳಿಗೆ ನೀಡುವ ಆಹಾರ ಈ ಕುರಿತು ಇದುವರೆಗೂ ಮಾತನಾಡಿದವರು ಡೈಟಿಷಿಯನ್ ರೇಖಾ ಮಾನೆ.